ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಭೃಂಗರಾಜ ಯಾರು ನೋಡಿದ್ದೀರಿ? ನೋಡಿ, ಅದರ ಹೂವು ಎಷ್ಟು ಚೆಂದ ಇದೆ, ನಕ್ಷತ್ರ ಥರ ಇದೆ ನೋಡಿ. ಎಲ್ಲರೂ ಹೇಳ್ತಾರೆ ಏನೆಲ್ಲೋ ಕಸರತ್ತು ಮಾಡಿ ತಲೆಗೆ ಹಾಕ್ತಾರೆ, ಅದು ಹಾಕಿದರೆ ಕಪ್ಪಾಗ್ತದೆ, ಇದು ಹಾಕಿದರೆ ಕಪ್ಪಾಗ್ತದೆ ಅಂತ ಹೇಳಿ ಏನೆಲ್ಲ ಬರ್ತದೆ, ಏನೆಲ್ಲ ಚಿತ್ರಗಳನ್ನು ಅದಕ್ಕೆ ಹಾಕಿಸಿ ಏನೆಲ್ಲ ಮಾಡಿ. ಆದರೆ ಇದರ ಒಂದು ಎಲೆಯ ಮಹತ್ವ ಹೇಗಿದೆ ನೋಡಿ. ನಾನೀಗ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಇದನ್ನು ಎಣ್ಣೆ ಬಿಸಿ ಮಾಡ್ತಾರೆ ಇದರಿಂದ, ಮತ್ತು ಎಣ್ಣೆ ಬಿಸಿ ಮಾಡ್ತಾರೆ. ಆದರೆ ಇದನ್ನು ಆಗಿಂದಾಗೆ ಇದನ್ನು ತೆಗೆದು, ಸೊಪ್ಪು ತೆಗೆದು ಇದನ್ನು ಸ್ವಲ್ಪ ಜಜ್ಜಿ ಬೇರೆ ಸೊಪ್ಪು ಕೂಡ ಹಾಕ್ಬೋದು, ಒಟ್ಟಿಗೆ ಮೆಹಂದಿ ಸೊಪ್ಪು ಕೂಡ ಹಾಕ್ಬೋದು, ಒಟ್ಟಿಗೆ ತಲೆಗೆ ಹಾಕಿದರೆ ಬಹಳ ಒಳ್ಳೆಯದು. ರಿಸಲ್ಟ್ ಕೂಡಲೇ ಸಿಗುತ್ತೆ ನಮಗೆ, ಕಪ್ಪಾಗ್ತದೆ ನೋಡಿ, ಬೆರಳೆಲ್ಲ ಕಪ್ಪಾಗ್ತದೆ ನೋಡಿ ನಮ್ಮದು. ಅಷ್ಟು ಇದಾಗ್ತದೆ ಇದು ಈ ಸೊಪ್ಪು. ಎಣ್ಣೆ ಬಿಸಿ ಮಾಡುವಾಗಲೂ ಅಷ್ಟೇ ಎಣ್ಣೆ ಕಪ್ಪಾಗ್ತದೆ ಇದನ್ನು ಹಾಕಿದರೆ. ನಾನು ಒಂದು ಎಲೆಗೆ ಹಾಕಿ ತೋರಿಸ್ತೇನೆ ನೋಡಿ, ತುಂಬ ಸಲ ಟ್ರೈ ಮಾಡಿದೆ ನೋಡಿ. ಕೆಳಗೆ ಬಿತ್ತು, ಎಷ್ಟು ಇದು ಕೂದಲು ಕಪ್ಪಾಗುವುದು ಮಾತ್ರ ಅಲ್ಲ, ಕೂದಲು ಸೊಂಪಾಗಿ ಬೆಳೀತದೆ ಮಾತ್ರ, ಮತ್ತು ಕೂದಲು ಬೆಳ್ಳಗಾಗುವುದಿಲ್ಲ. ಬೆಳ್ಳಗಾದ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಅದಕ್ಕೆ ಕೆಮಿಕಲ್ ಸಿಗ್ತದಲ್ಲ ಪೇಟೆಯಲ್ಲಿ, ಅದೇ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದನ್ನು ಹಾಕಿದರೆ ಮಾತ್ರ ಕಪ್ಪಾಗುತ್ತದೆ ಹೊರತು ಬಿಳಿ ಆದ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಆಗೋದಿಲ್ಲ. ಕೂದಲು ಕಪ್ಪು ಇರುವಾಗಲೇ ಇಂಥದ್ದನ್ನು ಹಾಕಬೇಕು ನಾವು ತಲೆಗೆಲ್ಲ, ಆವಾಗ ರಿಸಲ್ಟ್ ಸಿಗ್ತದೆ ನೋಡಿ. ಈಗ ನನ್ನ ಬೆರಳೆಗಾಯ್ತು, ಇಲ್ಲಿ ಆ ರಸ ಹೇಗೆ ಇದೆ ನೋಡಿ, ಅದರ ರಸ ಹೇಗೆ ಇದೆ ನೋಡಿ, ಯಾವ ಥರ ಕಲರ್ ಇದೆ ನೋಡಿ. ಅದು ಇದೇ ಕಲರ್ ನಮಗೆ ತಲೆಗೆ ಹಿಡಿತದೆ ಅದು ನೋಡಿ. ನಾನು ಬೇರೆ ಏನು ಹಾಕಲಿಲ್ಲ, ಈ ಸೊಪ್ಪನ್ನು ಮಾತ್ರ ಕೈಯಲ್ಲಿ ಸ್ವಲ್ಪ ಇದು ತಿರುಚಿದ್ದು ಮಾತ್ರ. ಹಾಗಿದ್ರೆ ನಾವು ಕಲ್ಲಿನಲ್ಲಿ ಜಜ್ಜಿ ಇದು ಮಾಡಿದರೆ ಎಷ್ಟು ರಸ ಬರ್ಬೋದು ನೋಡಿ, ನೀವು ಆಲೋಚನೆ ಮಾಡಿ ನೋಡಿ. ಎಷ್ಟು ಅಲ್ಲಿ ಬೆರಳು ಕೂಡ ನನ್ನದು ಕಪ್ಪಾಯಿತು. ಮೊದಲೇ ನನ್ನ ಕೈ ಕಪ್ಪು, ಆಲ್ರೆಡಿ ಕಪ್ಪಿದೆ, ಇದು ಎಲ್ಲ ಕಪ್ಪು ಕಪ್ಪು ಕಾಣ್ತಾ ಇದೆ ನೋಡಿ, ಬೆರಳು ಕೂಡ ನೋಡಿ. ಆ ರಸ ನೋಡಿ ಹೇಗಿದೆ ನೋಡಿ, ಕಲರ್ ಅದು. ಇದು ಈ ಸೊಪ್ಪು ಎಲ್ಲ ಕಡೆ ಇರ್ತದೆ, ಕೆಲವರು ಹೇಳ್ತಾರೆ ಅದರ ಬೀಜ ಎಲ್ಲ ಸಿಗ್ತದ ಅಂತ. ಇಲ್ಲ, ಅದು ಸಿಗುವುದಿಲ್ಲ. ಇದು ಶುಂಠಿ ಗಿಡ ನೆಟ್ಟದ್ದು, ಅದು ಹೊಯ್ಗೆಯಲ್ಲಿ. ಹಾಗೆ ಅದು ಸಿಗ್ಬೋದು, ಅದರ ಬೀಜ ಸಿಗ್ತದೆ. ಇದು ಭೃಂಗರಾಜದ್ದು ಬೀಜ ಸಿಗ್ತದೆ. ಇದೊಂದು ಎಲೆ ನೋಡಿ, ಇದಕ್ಕೆ ತುಳು ಭಾಷೆಯಲ್ಲಿ ಸೋನೆ ತಪ್ಪು ಅಂತ ಹೇಳ್ತಾರೆ, ಸೋನೆ ಸೊಪ್ಪು. ಆದರೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಇದರಲ್ಲಿ ಸೊಪ್ಪು ಕಡಿಮೆ ಇದೆ ನೋಡಿ, ಚಿಗುರು ಮಾತ್ರ ಇದೆ. ಬೇರೆ ಕಡೆ ಇದೆ ಸೊಪ್ಪು ಇದೆ. ನಾನೀಗ ವಿಡಿಯೋ ಮಾಡಲಿಕ್ಕೆ ಮಾತ್ರ ಇದು ತೋರಿಸಿದೆ, ಬೇರೆ ಕಡೆ ಇಲ್ಲಿ ಇದೆ ನೋಡಿ, ಚಿಕ್ಕ ಚಿಕ್ಕದು. ಇದನ್ನು ಸಾಂಬಾರು ಮಾಡಬೇಕು, ತುಂಬ ರುಚಿ ಕೂಡ ಇದು. ಒಣ ಮೀನಿಗೆ ಹಾಕಿದ್ರಂತೂ ತುಂಬ ರುಚಿ ಬರ್ತದೆ, ಮತ್ತು ಹೀಗೆ ಸಾರು ಮಾಡಿದರೂ ತುಂಬ ಒಳ್ಳೆಯದಾಗ್ತದೆ. ಇದು ಮಳೆಗಾಲದಲ್ಲಿ ಇದನ್ನೆಲ್ಲ ತಿನ್ನಬೇಕು ನಾವು, ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ನಾನು ಅಲ್ಲಿಂದ ನದಿಗೆ ಹೋದೆ ನೋಡಿ. ಇದು ಇಲ್ಲಿ ಸೌಂಡು ನಿಮಗೆ ಕೇಳಲಿಕ್ಕಿಲ್ಲ, ಜೋರಾಗಿ ಮಾತಾಡ್ತಾ ಇದ್ದೇನೆ ನಾನು. ನೀರು ಅಷ್ಟೇನೂ ಇಲ್ಲ, ಮಳೆ ಬಂದು ಕಡಿಮೆ, ತುಂಬ ಇಡೀ ದಿನ ಮಳೆ ಜೋರಾಗಿ ಸುರಿದರೆ ಮಾತ್ರ ನೀರು ಜಾಸ್ತಿ ಇರುತ್ತದೆ. ನಾನು ಇಲ್ಲಿ ಮೇಲುಗಡೆ ನಿಂತುಕೊಂಡು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ, ಇಲ್ಲಿಗೆ ನಾನು ನದಿ ಹತ್ತಿರ ಬಂದೆ, ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೊರತು ನೀರಿಗೆ ಇಳಿಲಿಲ್ಲ ನಾನು. ಇಲ್ಲಿ ಬಟ್ಟೆ ಒಗಿಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ, ಇಲ್ಲಿ ಈ ದಂಡೆ ಮೇಲೆ ಬಟ್ಟೆ ಒಗಿಲಿಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ನಿಂತು. ಇಲ್ಲಿ ಆಳಿಲ್ಲ ನೀರು, ಆಚೆ ಇದ್ದರೆ ಅಲ್ಲೆಲ್ಲ ಆಳ ಸೈಡಲ್ಲಿ ಬದಿಯಲ್ಲಿ ನಿಂತುಕೊಂಡು ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ. ನೀರು ಜಾಸ್ತಿ ಇದ್ದರೆ ಹೋಗೋದಿಲ್ಲ, ಇಷ್ಟು ನೀರಿದ್ದರೆ ಹೋಗ್ತೀನಿ ಬಟ್ಟೆ ವಾಶ್ ಮಾಡ್ತೀನಿ. ಇದರಲ್ಲಿ ನೋಡಿ ಕಾಣ್ತದೆ, ನೆಲ ಕಾಣ್ತದೆ. ಹಾಗಾಗಿ ಮತ್ತು ಮನೆಯಲ್ಲಿ ವಾಶ್ ಮಾಡೋದಕ್ಕಿಂತ ಇಲ್ಲಿ ಒಳ್ಳೆಯದಾಗ್ತದೆ ವಾಶ್ ಮಾಡೋದು.
ಹಾಗೆ ಇದೊಂದು ಗುಹೆ ಥರ ಇದೆ ನೋಡಿ. ಇಲ್ಲೇ ನನ್ನ ಬೆಕ್ಕನ್ನು ಹೆಬ್ಬಾವು ನುಂಗಿತ್ತು ಆಯಿತಾ. ನನಗೆ ಎಷ್ಟು ಬೇಸರ ಆಗ್ತದೆ ಈಗಲೂ, ಅಲ್ಲಿ ನೋಡುವಾಗ ಬೇಸರ ಆಗ್ತದೆ. ಇದು ಮೊಬೈಲಲ್ಲಿ ಲೈಟ್ ಬಿದ್ದ ಕಾರಣ ಅಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ ಅಷ್ಟೇ. ತುಂಬ ಕತ್ತಲೆ ಇದೆ ಇಲ್ಲಿ. ಇಲ್ಲೇ ತಿಂದದ್ದು ನನ್ನ ಬೆಕ್ಕನ್ನು. ತುಂಬ ಹೆದರಿಕೆ ಆಗ್ತದೆ ನನಗೆ ಅದು. ಅಲ್ಲಿಂದ ಹೋಗುವಾಗಲೇ ತುಂಬ ನೋವಾಗ್ತದೆ, ಬೇಸರ ಆಗ್ತದೆ. ಇದೊಂದು ಇದು ನೋಡಿ, ಚಕ್ಕೆ, ಇದು ಬಿರಿಯಾನಿಗೆ ಹಾಕುವಂಥ ಸೊಪ್ಪು ನೋಡಿ, ಅದರ ಮರ ಇದೆ. ಗೊತ್ತಿರ್ಬೋದು ಆಲ್ರೆಡಿ, ಎಲ್ಲರಿಗೆ ಗೊತ್ತಿರುತ್ತೆ. ದಾಲ್ಚಿನ್ನಿ, ಇದರ ಸೊಪ್ಪನ್ನೇ ಇಡ್ತಾರೆ ಈ ಬಿರಿಯಾನಿ ಇದರಲ್ಲಿ, ಮಸಾಲೆ, ಗರಂ ಮಸಾಲೆಯಲ್ಲಿ ಇರ್ತಾರೆ. ಇದೊಂದು ಇನ್ಸುಲಿನ್ ಗಿಡ ಅಂತ. ಇದನ್ನು ನಾನು ಹೇಳ್ಬಾರ್ದು ಅಂತ ಗೊತ್ತಿಲ್ಲ, ಆದರೆ ಯಾರು ಟ್ರೈ ಮಾಡಬೇಡಿ. ಇದರ ಒಂದು ಎಳೆ ತಿನ್ನಬೇಕಂತೆ ಡಯಾಬಿಟಿಸ್ ಇದ್ದವರು, ಮತ್ತು 3 ಲೀಟರ್ ನೀರು ಕುಡಿಬೇಕಂತೆ, ಅಷ್ಟೇ ಮಾತ್ರ ಗೊತ್ತು. ಕಂತೆ ಮಾತ್ರ ವಿಷಯ ಗೊತ್ತು, ಪೂರ್ಣವಾಗಿ ಮಾಹಿತಿ ಇಲ್ಲ. ಹಾಗಾಗಿ ನಾನು ಯಾರಿಗೂ ಇದನ್ನು ತಿನ್ನಿ ಅಂತ ಹೇಳೋದಿಲ್ಲ. ಇನ್ಸುಲಿನ್ ಗಿಡ ಅಂತ ಮಾತ್ರ ಗೊತ್ತು ಅಷ್ಟೇ. ನಾನು ತಿಂದಿಲ್ಲ, ಮತ್ತು ಅದೇ ತಿನ್ನಬಾರ್ದು. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.